ಏನು ಮಾಡ್ತಿದ್ದೆ? ಏನೋ ಸುಮ್ಮನೆ ವಿಡಿಯೋ ಮಾಡ್ತೀನಿ. ಫ್ಲಾಶ್ ಆಫ್ ಮಾಡಿ ಲೈಟ್ ಇಷ್ಟೊಂದಿದೆ. ಏನು ಹೇಳಿದ್ರಿ ಇನ್ನೊಮ್ಮೆ ಹೇಳಿ. ವಿಜಯನಗರ ಹೊಸಳ್ಳಿ ಸರ್. ವಿಜಯನಗರ ಹೊಸಳ್ಳಿ ಸರ್. ಸರ್ ಬಿಸಿಲಿದ್ಯಾ? ಅಯ್ಯೋ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ಉದಯ ಮ್ಯೂಸಿಕ್ನ ವಿಜೆ ಇನ್ಶಾರ. ಸೊ ಇವತ್ತೇನು ಸ್ಪೆಷಲ್ ಅಂತಂದರೆ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತಿದೆ, ನಮ್ಮ ಉದಯ ಮ್ಯೂಸಿಕ್ನ 20th ಆ್ಯನಿವರ್ಸರಿ ವಿಜಯೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸರ್ ಬಿಸಿಲಿದ್ಯಾ? ಅಯ್ಯೋ. ಏನ್ ಹೇಳಿದ್ರಿ ಇನ್ನೊಮ್ಮೆ ಹೇಳಿ. ವಿಜಯನಗರ ಹೊಸಳ್ಳಿ ಸರ್. ಟೋಪಿ ಹೇಳ್ರಿ. ಸೊ ಮೊದಲು ತೆರೆ ಹಿಂದೆ ನಾವು ಹೇಗಿರ್ತೀವಿ ಅನ್ನೋದನ್ನು ನೋಡಿಬಿಡಿ. ತೆರೆ ಮುಂದೆ ನಾವು ಹೇಗೆ ಕೆಲಸ ಮಾಡ್ತೀವಿ, ನಮ್ಮ ಆ್ಯಂಕರಿಂಗ್ ಹೇಗಿರುತ್ತೆ, ಇದನ್ನೆಲ್ಲ ನೀವು ನೋಡಿರ್ತೀರ. ಬಟ್ ತೆರೆ ಹಿಂದೆ ಆ್ಯಸ್ ಅ ಟೀಮ್ ನಾವು ತುಂಬ ವರ್ಷಗಳಿಂದ ಗೊತ್ತೇನೋ ಅನ್ನೋ ಥರ ಕಲೀಗ್ಸ್ ಆಗಿ ಎಲ್ಲ ಫ್ರೆಂಡ್ಸ್ ಆಗಿ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ತೀವಿ. ಬಿಕಾಸ್ ನಾವು ಎಲ್ಲರೂ ಫ್ರೀಲ್ಯಾನ್ಸರ್ಸ್ ಆಗಿರೋದ್ರಿಂದ ನಾವು ಸಿಗೋದೇ ಅಪರೂಪ, ಒಕೇಶನ್ಗಳಲ್ಲಿ ಮಾತ್ರನೇ ನಾವು ಸಿಗೋದು. ಸಿಕ್ಕಾಗ ಖುಷಿಯಾಗಿ ಮಾತಾಡಿಕೊಂಡು ಮಜಾ ಮಾಡ್ಕೊಂಡಿರ್ತೀವಿ. ನಮ್ಮ ಅವತ್ತಿನ ಗೆಸ್ಟ್ ವಿಜಯ್ ಕುಮಾರ್ ಸರ್ ಸ್ಟುಡಿಯೋಗೆ ಬಂದ ಮೇಲೆ ಖುಷಿ ಡಬಲ್ ಆಯಿತು ಅಂತ ಹೇಳ್ಬೋದು. ಅವರು ನಮ್ಮ ಟೀಮಲ್ಲಿ ಒಬ್ಬರು ಅನ್ನೋ ಥರ ಮಾತಾಡಿಕೊಂಡು ಸಿನಿಮಾ ಬಗ್ಗೆ, ಉದಯ ಮ್ಯೂಸಿಕ್ ಬಗ್ಗೆ, ನಮ್ಮ ಪ್ಯಾಷನ್ ಬಗ್ಗೆ ಖುಷಿಯಾಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸರ್ ನಾನೊಂದು ಹನಿಗವನದಿಂದ ಶುರು ಮಾಡ್ತೀನಿ, ವಿತ್ ಯರ್ ಪರ್ಮಿಷನ್. ಸರ್ ನಾನು ಲಿಂಗವ್ವ ಅಲ್ಲ, ತೆರೆ ಮೇಲೆ ನಿಮ್ಮ ನಟನೆ ನೋಡಿ ಮನಸೋಲದವರಿಲ್ಲ. ಉದಯ ಮ್ಯೂಸಿಕ್ ಸ್ಟುಡಿಯೋಗೆ ನೀವು ಬಂದ ಮೇಲೆ ನನಗೆ ರೋಸ್ ಕೊಡದೇ ಇರೋದಕ್ಕೆ ನಾನು ಎಲ್ಲ ಫ್ಯಾನ್ಸಿಗೆ ಡೆಡಿಕೇಟ್ ಮಾಡ್ತೀನಿ ಸರ್, ಫೀಮೇಲ್ ಫ್ಯಾನ್ಸ್ಗೆ. ಜೀವನ ಸದಾ ಸುಖವಾಗಿರಲಿ. ಥ್ಯಾಂಕ್ ಯು ಸರ್. ನಮಗೆ ದುಃಖ ಅನ್ನೋದು ಬರೋದೇ ಬೇಡ, ಬಂದರೂ ಅದು 2 ಸೆಕೆಂಡ್ ಹೊಟ್ಟೋಗಿ ಹೊರಗಡೆಗೆ. ನಿಮಗೆ ಬಾಲಯ್ಯ ಸರ್ನ ತುಂಬ ಇಷ್ಟ. ಅಂದರೆ 3 ಜನ ನನಗೆ ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಈಗ ಇನ್ನೊಬ್ರು ತುಂಬ ಇಷ್ಟ ಅಂದರೆ ವಿಜಯ್ ಸೇತುಪತಿ ಅವರು. ಈಗ ಮೊನ್ನೆ ಒಂದು ಸಿನಿಮಾ ಮಾಡಿದೆ ಅವ್ರ ಜೊತೆಲಿ. ಸೊ ಬರ್ತಾ ಇದೆ. ನೀವು ಮಾಡಿರುವಂತಹ ಮೂವೀಸ್ಗಳನ್ನ ನೋಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಇಂದ ಇವತ್ತಿನವರೆಗೂ ಕೂಡ ಆ ಡೈಲಾಗ್ಸ್ಗಳು ಎಲ್ಲೋ ಒಂದು ಕಡೆ ಸಿಕ್ಕಾಪಟ್ಟೆ ಕನೆಕ್ಟ್ ಆಗುತ್ತೆ, ತುಂಬಾನೇ ಪಂಚ್ ಆಗುತ್ತೆ. ಅಂಡ್ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಅಂತಾನೆ ಹೇಳ್ಬೋದು ಸರ್. ನನಗೂ ಕೂಡ ಕೆಲವೊಂದು ಟಾಪ್ ಫೇವ್ರೇಟ್ಸ್ಗಳಿದೆ. ಇಂಗ್ಲಿಷ್ ಮೀಡಿಯಂ ಬಾರೋ ನಂಗೆ ಕನ್ನಡ ಸ್ಟೇಡಿಯಂ ಅಂತ ಕೇಳಿ ಕರೀತೀರಾ. ಸೊ ಆ ಥರದ ಒಂದು ಡೈಲಾಗ್ಸ್ಗಳು. ಸೊ ನಿಮ್ಮ ಫೇವ್ರೇಟ್ ಡೈಲಾಗ್ ಏನಾದ್ರು ಹೇಳೋದು? ನೀನು ಬಾ ಅಂದರೆ ನಾನು ಬರ್ತೀನೋ ಇಲ್ವೋ, ಹೆಂಗ್ ಬರ್ತೀಯ ನೋಡೋಣ ಅಂದರೆ ಮಾತ್ರ ನಿಮ್ಮ ಮುನ್ನಡೆಗೂ ಬಂದೇ ಬರ್ತೀನಿ. ಇಬ್ರು ನೋಡ್ಕೊಂಡೆ ಬಂದಿರಿ ಸರ್. ಅವ್ರಂತೂ ನಿಮ್ಗೆ ಸಖತ್ ಅಭಿಮಾನಿ ಸರ್. ನಿಮ್ ತರ ಬಾಡಿ ಬರ್ಕೋಬೇಕು ಅನ್ನೋದೇ ಅವ್ರ ಇಷ್ಟ. ನಿಮ್ ತರ ಬಾಡಿ ಇರ್ಬೇಕು ಅನ್ನೋದು ಅವ್ರು ತುಂಬಾ ಇಷ್ಟ. ದಿನ ಜಿಮ್ ಮಾಡ್ತಾರೆ, ನಿಮ್ ಹೆಸರನ್ನೇ ಹೇಳ್ತಾ ಇರ್ತಾರೆ, ನಾನ್ ಇವ್ರ ತರ ಆಗ್ಬೇಕು ಅಂತ. ಮತ್ತೆ ನೀವು ಅವ್ರ ಹತ್ರನೂ ಮಾತಾಡಿಸ್ಬೇಕು ತಾನೇ. ಅವ್ರು ಇಲ್ವಲ್ಲ ಸರ್, ಕಂಪ್ನಿಯಲ್ಲಿ ಇದಾರೆ ಮೇಡಮ್ ಅವರು. ಆಯ್ತಮ್ಮ, ಅವ್ರನ್ನ ಕೇಳಿದೆ ಅಂತ ಹೇಳಿ ಮಾಡಿದ್ದೀರಾ ಸರ್? ಅಮ್ಮ ಅವ್ರನ್ನ ಕೇಳಿದೆ ಅಂತ ಹೇಳಿ. ಹಾ ಸರ್, ಕೇಳಿದೆ ಅಂತ ಹೇಳ್ತೀನಿ ಸರ್. ಅವ್ರು ಡೈಲಿ ವರ್ಕೌಟ್ ಮಾಡಕ್ ಹೇಳಿ. ಹಾ ಸರ್. ಅವ್ರ ಬಾಡಿ ತುಂಬಾ ಚೆನ್ನಾಗಾಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆಗ್ಲಿ. ಎಷ್ಟರ ಮಟ್ಟಿಗೆ ನಮ್ಮ ವೀಕ್ಷಕರಿಗೆ ನಮ್ಮ ಉದಯ ಮ್ಯೂಸಿಕ್ ಇಷ್ಟ ಅಂತಂದರೆ, ಕಾಲರೊಬ್ಬರು ಕಾಲ್ ಮಾಡಿ 500 ವರ್ಷದ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿ ಅಂತ ಹೇಳಿದ್ರು. ಇನ್ನೂ ಖುಷಿಯಾಗೋಯ್ತು. ಫಸ್ಟ್ ಆಫ್ ಆಲ್ ಉದಯ ಮ್ಯೂಸಿಕ್ಗೆ 20 ಆನಿವರ್ಸರಿ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಇದೇ ತರ 500 ಆನಿವರ್ಸರಿ ಮಾಡ್ಕೊಡಿ ಅಂತ ಇಷ್ಟಪಡ್ತೀನಿ ಹೇಳೋದು. ಹಂಗೆ ಆಗ್ಲಿ ನಿಮ್ಮ ಮಾತಿಂದ. ಇಲ್ಲಿಂದಾನೇ ಸ್ವೀಟ್ ಕಳಿಸ್ತೀವಿ ನಿಮಗೆ. ಹಾಡು ಹಳೆಯದಾದರೇನು, ಭಾವ ನವನವೀನ ಅನ್ನೋ ಹಾಗೆ ನೀವು ಈಗಲೂ ಅದೇ ಪ್ರೀತಿ ಕೊಡ್ತಾ ಇದ್ದೀರಾ ನಿಮ್ಮ ಯೂಟ್ಯೂಬ್ಗೆ, ಅಂದರೆ ನಮ್ಮ ಉದಯ ಮ್ಯೂಸಿಕ್ಕಿಗೆ. ಸೊ ನಿಮಗೆ ಅಂದರೆ ನಮ್ಮ ವ್ಯೂವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗೋಣ ನನ್ನ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್.